ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈಕ್ಯಾಮ್ ಯೂಟ್ಯೂಬ್ ಚಾನಲ್. ನಾನು ಪ್ರೀವಿಯಸ್ಲಿ ಅಪ್ಲೋಡ್ ಮಾಡಿದಂಥ ಸ್ಯಾಂಡಿಸ್ಕ್ SSDಯ ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ಹೇಳಿದ್ದೆ ಇದನ್ನು ಯೂಸ್ ಮಾಡಿ ಒಂದು ರಿವ್ಯೂ ವಿಡಿಯೋ ಮಾಡ್ತೇನೆ ಅಂತ ಹೇಳಿ. ನಾನು ಲಾಸ್ಟ್ 1 ವೀಕಿಂದ ಈ ಪೋರ್ಟೇಬಲ್ SSD ಅನ್ನು ಯೂಸ್ ಮಾಡ್ತಾ ಇದ್ದೇನೆ. ಸೊ ಆ್ಯಕ್ಚುಲಿ ಇದು 1 TB SSD. ಇದರ ಬಾಕ್ಸಲ್ಲಿ ಸ್ಪೀಡನ್ನು 800 Mbps ಅಂದರೆ ಮೆಗಾಬೈಟ್ಸ್ ಪರ್ ಸೆಕೆಂಡ್ ಅಂತೇಳಿ ಮೆನ್ಷನ್ ಮಾಡಿದ್ರು. ಕೆಲವು ಕಡೆ 500 Mbps ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿದ್ರು. ಪರ್ಟಿಕ್ಯುಲರ್ಲಿ ಈ ಬಾಕ್ಸ್ನಲ್ಲಿ 800 Mbps ಅಂತ ಹೇಳಿ ಉಂಟು, ಆದರೆ ಫ್ಲಿಪ್ಕಾರ್ಟ್ನ ಡಿಸ್ಕ್ರಿಪ್ಷನಲ್ಲಿ ಕೆಲವು ಕಡೆ 500 Mbps ಅಂತ ಹೇಳಿ ಕೂಡ ಇತ್ತು. ಹಾಗಾಗಿ ಇದನ್ನು ಬೈ ಮಾಡುವಾಗ ನನಗೆ ಕನ್ಫ್ಯೂಷನ್ ಕೂಡ ಇತ್ತು. ಕೆಲವರು ರಿವ್ಯೂ ಅಲ್ಲಿ 800 Mbps ಅಂತ ಹೇಳಿರೋ ಬಾಕ್ಸಿನ ಫೋಟೋ ಕೂಡ ಅಪ್ಲೋಡ್ ಮಾಡಿದ್ರು, ಕೆಲವರು 500 Mbps ಅಂತ ಹೇಳಿರೋದನ್ನು ಕೂಡ ಅಪ್ಲೋಡ್ ಮಾಡಿದ್ರು. ಸೊ ಈ ಎಲ್ಲ ಕನ್ಫ್ಯೂಷನ್ ಅಲ್ಲಿ ಕೂಡ ನಾನು ಇದನ್ನು ಆರ್ಡರ್ ಮಾಡಿದ್ದೆ. ಯಾಕೆ ಅಂತ ಹೇಳಿದ್ರೆ, ನಾನು ಬೇರೆ ಬೇರೆ ವೆಬ್ಸೈಟಲ್ಲಿ ಹಾಗೂ ಸ್ಟೋರ್ಸಲ್ಲಿ ಇದರ ರೇಟ್ ಚೆಕ್ ಮಾಡಿದ್ದೆ. ಎಲ್ಲ ಕಡೆ ಕೂಡ 6,999 ಅಥವಾ 7,099 ರೂಪಾಯಿ ಅಂತೇಳಿ ಎಲ್ಲ ಕಡೆ ಮೆನ್ಷನ್ ಮಾಡಿದ್ರು. ಅಂಥ ಟೈಮಲ್ಲಿ ಇದು ಫ್ಲಿಪ್ಕಾರ್ಟಲ್ಲಿ ನನಗೆ 5,900 ರೂಪಾಯಿಗೆ ಸಿಕ್ಕಿತ್ತು. ಸೊ ಆ ರೀಸನ್ಗೆ ನಾನು ಇದನ್ನು ಬೈ ಮಾಡಿದೆ. ಬೈ ಮಾಡಿದ್ಮೇಲೆ ನನಗೆ ಇದರಲ್ಲಿ ಏನು ಪ್ರಾಬ್ಲಮ್ ಕಾಣಲಿಲ್ಲ. ಆದರೆ ಇದರ ಟಾಪ್ ಸ್ಪೀಡ್ ನನಗೆ ಸಿಕ್ಕಿದ್ದು 460 Mbps ಅಥವಾ 450 Mbps. ಇದೇ ರೇಂಜಲ್ಲಿ ರೀಡ್ ರೈಟ್ ಸ್ಪೀಡ್ ನನಗೆ ಸಿಗ್ತಾ ಇರೋದು. ಇವರು ಹೇಳಿದಾಗೆ ಇದರಲ್ಲಿ ಯಾವತ್ತು ನನಗೆ 800 Mbps ಇದು ರೀಡ್ ರೈಟ್ ಸ್ಪೀಡ್ ಸಿಗಲಿಲ್ಲ. 500 Mbps ನ ರೇಂಜಲ್ಲಿ ಮಾತ್ರ ಸಿಗ್ತಾ ಉಂಟು. ಆದರೂ ಕೂಡ ಈ ಪ್ರೈಸ್ ರೇಂಜಲ್ಲಿ 1 TB SSD ಸಿಗೋದು ತುಂಬ ರೇರ್ ಅಂತೇಳಿ ಹೇಳ್ಬೋದು, ಅಥವಾ ಒಳ್ಳೆ ಆಫರ್ ಇದು. ಬೇರೆ ಬೇರೆ ಬ್ರ್ಯಾಂಡನ್ನು ಚೆಕ್ ಮಾಡಿದ್ರು ಕೂಡ ಈ ಪ್ರೈಸ್ ರೇಂಜಲ್ಲಿ 1 TB SSD ಅವೈಲೇಬಲ್ ಇಲ್ಲ. ಸೊ ಓವರ್ ಆಲ್ ಇದರ ಬಿಲ್ಡ್ ಕ್ವಾಲಿಟಿ ಕೂಡ ಒಳ್ಳೆದುಂಟು. ಇದು ವಾಟರ್ ಪ್ರೂಫ್ ಅಲ್ಲ, ಬಟ್ ಫೈನ್ ಅಂತೇಳಿ ಹೇಳ್ಬೋದು, ಏನೋ ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ತುಂಬ ಕಾಂಪ್ಯಾಕ್ಟ್ ಡಿಸೈನ್. ಸೊ ಓವರ್ ಆಲ್ ಇದರಲ್ಲಿ 1 TB SSD ಅಂತೇಳಿ ಹೇಳಿದ್ರು ಕೂಡ ಇದರಲ್ಲಿ ಯೂಸ್ ಮಾಡಲಿಕ್ಕೆ ಸಿಗೋದು 931 GB ಮಾತ್ರ. ಇದರ ರೀಡ್ ರೈಟ್ ಸ್ಪೀಡನ್ನು ಚೆಕ್ ಮಾಡಲಿಕ್ಕೆ ಒಂದು ಅಪ್ಲಿಕೇಶನ್ ಉಂಟು, ಅದನ್ನು ಯೂಸ್ ಮಾಡಿಕೊಂಡು ನಾನು ಚೆಕ್ ಮಾಡಿದ್ದೇನೆ. ಸೊ ಅದರ ರಿಸಲ್ಟ್ ಈ ರೀತಿ ಉಂಟು. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಯಾರಿಗಾದ್ರೂ ಪೋರ್ಟೇಬಲ್ SSD ಬೇಕು 1 TB ಅಂತ ಹೇಳಿದ್ರೆ ಖಂಡಿತವಾಗಿ ಈ ಡಿಸೈನ್ಗೆ ಹೋಗ್ಬೋದು. ಇದರಲ್ಲಿ ಇನ್ನೊಂದು ಹೈಯರ್ ವರ್ಷನ್ ಉಂಟು, ಅದು ವಾಟರ್ ಪ್ರೂಫ್ ಕೂಡ ಹೌದು. ಬೇಕಂತ ಹೇಳಿದ್ರೆ ಆ ವರ್ಷನ್ಗೆ ಹೋಗ್ಬೋದು. ಅದರಲ್ಲಿ ಸ್ಪೀಡ್ ಕೂಡ ಜಾಸ್ತಿ ಉಂಟು, 1 GB ಪರ್ ಸೆಕೆಂಡ್ ಅಂತೇಳಿ ಏನೋ ಮೆನ್ಷನ್ ಮಾಡಿದ್ರು. ಬಟ್ ನನಗೆ ಅದು ಶೋರ್ ಇಲ್ಲ ಅಷ್ಟು ಸಿಗಬಹುದು ಅಂತೇಳಿ. ಯಾಕಂದ್ರೆ ಇದರಲ್ಲಿ 800 Mbps ಮೆನ್ಷನ್ ಮಾಡಿ ಸಿಗ್ತಾ ಇರೋದು 500 Mbps ನ ಅರೌಂಡ್ ಅಲ್ಲಿ ಸಿಗ್ತಾ ಇರೋದಷ್ಟೇ. ಇದರ ಪ್ರೈಸ್ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಚೇಂಜ್ ಆಗ್ತಾ ಇರ್ತದೆ, ವೇರಿ ಆಗ್ತಾ ಇರ್ತದೆ. ಸೊ ಹಾಗಾಗಿ ಅಂಡರ್ 6,000 ಏನಾದರೂ ಇದು ಅವೈಲೇಬಲ್ ಇದ್ರೆ ಖಂಡಿತವಾಗಿ ಕೂಡ ಇದು ವರ್ತ್ ಬೈಯಿಂಗ್. ಸೊ ಇದಿಷ್ಟು ಪೋರ್ಟೇಬಲ್ ಸ್ಯಾಂಡಿಸ್ಕ್ SSD ಬಗ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಈ ಚಾನಲ್ನಲ್ಲಿ ಬರ್ತಾ ಇರೋ ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ವಿಡಿಯೋಸನ್ನು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.